ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯ ಒಂದು ಕ್ವಿಕ್ ಅಪ್ಡೇಟ್ ನ ತಗೊಂಡ್ಬರ್ಬೇಕಾಗಿತ್ತು. ಎಚ್ಚರ ಮಹಿಳೆಯರೇ, ನಿಮಗೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹೆಸರಿಟ್ಕೊಂಡು ತುಂಬಾ ಜನ ಸ್ಕ್ಯಾಮ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಹಾಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಏನಿದು ಸ್ಕ್ಯಾಮು, ಹೊಸ ಸ್ಕ್ಯಾಮು ಅಂತ ಹೇಳಿ ನಾನು ಪ್ರತಿ ಒಂದನ್ನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಎಚ್ಚರವಾಗಿರಿ, ಕೊನೆವರೆಗೂ ವಿಡಿಯೋನ ನೋಡಿ. ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತನ ಹೇಳ್ತಾ, ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೆಂಬಲನ ತೋರಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆ ಎಲ್ಲರಿಗೂ 2,000 ರೂಪಾಯಿ 5ನೇ ಕಂತಿನ ಹಣ ಕೂಡ ಬಂದಿದೆ, ಕ್ಲಿಯರ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ದಿನಗಳಿಂದ ಎಲ್ಲರಿಗೂ ಕನ್ಫ್ಯೂಷನ್ ಗಳಿತ್ತು, ಯಾವಾಗ ಬರುತ್ತೆ, ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿ. ಸೊ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಸೆಟಲ್ಮೆಂಟ್ ಆಗೋಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನನ್ನ ಭಾಗ್ಯದು ಕೂಡ ನಿಮ್ಗೆ ಸೆಟಲ್ಮೆಂಟ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಏನಿದು ಗೃಹಲಕ್ಷ್ಮಿ ಯೋಜನೆಯ ಒಂದು ಸ್ಕ್ಯಾಮ್ ವಿಚಾರ ಅಂತ ಹೇಳಿದ್ರೆ, ಸರ್ಕಾರದಿಂದ ಎಲ್ಲರಿಗೂ ಎಚ್ಚರಿಕೆ ಬಂದಿರುವಂತದ್ದು ಏನು ಅಂತ ಹೇಳಿದ್ರೆ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳಿ ದಿನನಿತ್ಯ ಮಹಿಳೆಯರು ಹೋಗಿ ಬೆಂಗಳೂರು ಒಂದ್ ಮುಂದೆ ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿ ಆಫೀಸ್ಗಳ ಮುಂದೆ ಹೋಗಿ ನಿಂತ್ಕೋತಾ ಇರುವಂತದನ್ನ ಎಲ್ಲರೂ ನೋಡ್ತಾ ಇದೀವಿ. ಅಲ್ಲೇನ್ ಮಾಡ್ತಾ ಇದಾರೆ ಜನ ಅಂತ ಹೇಳಿದ್ರೆ, ಅದನ್ನ ಮಿಸ್ಯೂಸ್ ಮಾಡ್ಕೊಳಕ್ಕೆ, ಅಂದ್ರೆ ಸರ್ಕಾರದವರೆಲ್ಲ ಥರ್ಡ್ ಪರ್ಸನ್ ಯಾರೋ ಬಂದು, ನಾವು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಂದಿಲ್ವಾ, ಬನ್ನಿ ಮೇಡಮ್ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ನಿಮ್ಮ ಲಿಂಕ್ ಗಳನ್ನ ಈಸ್ಕೊಂಡು, ಆ ಲಿಂಕ್ ಇಂದ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ನ ತಗೊಂಡು, ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ನ ತಗೊಂಡು ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಾಗಾಗಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುವಂತ ದುಡ್ಡು ಎಲ್ಲಾನು ಖಾಲಿ ಆಗ್ತಾ ಇದೆ. ಯಾಕಂದ್ರೆ ಅವರು ವಿತ್ಡ್ರಾ ಮಾಡ್ಕೊಂತಾ ಇದ್ದಾರೆ. ಸೊ ರೀಸೆಂಟ್ ಆಗಿ ಕೂಡ ಒಂದಷ್ಟು ಮಹಿಳೆಯರಿಂದ ಈ ರೀತಿಯಾಗಿರುವಂತ ಕಂಪ್ಲೇಂಟ್ ಬಂದಿರೋದು. ಯಾರ್ದೋ ಒಬ್ರದ್ದು 68,000 ರೂಪಾಯಿ ಏನೋ ಈ ತರ ಸ್ಕ್ಯಾಮ್ ಆಗಿದೆಯಂತೆ. ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಅವ್ರ ಅಕೌಂಟ್ ಅಲ್ಲಿ ಸೇವ್ ಮಾಡಿದ್ದಂತ ಅಮೌಂಟ್ ಎಲ್ಲಾನು ಯಾರೋ ವಿತ್ಡ್ರಾ ಮಾಡಿದ್ದಾರೆ. ಅವ್ರ ಬ್ಯಾಂಕ್ ಕಂಪ್ಲೇಂಟ್ ಮಾಡಿದಾಗ, ಇಲ್ಲ ನೀವೇ ಮಾಡಿರೋದು. ಬ್ಯಾಂಕ್ ಅವ್ರಿಗೆ ಏನು ಆಗ್ಬೇಕಾಗಿಲ್ಲ, ಏನಾದ್ರೂ ಫ್ರಾಡ್ ಆಗಿದ್ಯಾ ಇಲ್ಲಾಂದ್ರೆ ಮಿಸ್ಯೂಸ್ ಆಗಿದೆ ಅಂತ ಹೇಳಿದ್ರೆ CCTV ತೆಗೆದ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾರೆ. ಬಟ್ ನಮ್ಮ ಅಕೌಂಟ್ ಇಂದಾನೆ ಡ್ರಾ ಆಗಿದೆ ಅಂತ ಹೇಳಿದಾಗ ಅವರು ವಾದ ಮಾಡೋದಕ್ಕೆ ಅವ್ರ ಹತ್ರ ಅವಕಾಶ ಇರೋದಿಲ್ಲ. ಸೊ ನಿಮ್ಮ ಒಂದು ಅಥರೈಸ್ ಇಲ್ಲ ಅಂತ ಹೇಳಿದ್ರೆ ನಾವು ಹೋಗಿ ಡ್ರಾನೇ ಮಾಡಕ್ಕಾಗಲ್ಲ. ನೀವ್ ಯಾರಿಗಾದ್ರೂ ಅಥಾರಿಟಿ ಕೊಟ್ಟಿದ್ರೆ ಮತ್ತೆ ತಾನೇ ಡ್ರಾ ಮಾಡಕ್ಕಾಗುತ್ತೆ. ಸೊ ಹಾಗಾಗಿ ಈ ರೀತಿ ಲಿಂಕ್ ಗಳನ್ನ ತಗೊಂಡು ಜನಕ್ಕೆ ಮೋಸ ಮಾಡ್ತಾ ಇರುವಂತದ್ದು. ಸೊ ನಾವು ಮಾಡ್ಕೊಡ್ತೀವಿ ಅಥವಾ ನಿಮ್ ಮನೆಗೆ ಬಂದು ನಾವೆಲ್ಲ ಸರಿ ಮಾಡ್ಕೊಡ್ತೀವಿ ಅಂತ ಹೇಳಿ ಯಾರಾದ್ರೂ ನಿಮಗೆ ಈ ರೀತಿ ಫೇಕ್ ಆಗಿ ಬಂದು ಮಾಡ್ಕೊಡ್ತೀವಿ, ತೋರಿಸ್ಕೊಡ್ತೀವಿ ಅಂತ ಹೇಳಿದ್ರೆ ದಯವಿಟ್ಟು ಈ ಒಂದು ವಿಚಾರಗಳಿಗೆ ಒಳಗಾಗಬೇಡಿ. ಇಫ್ ಇನ್ ಕೇಸ್ ಸರ್ಕಾರದವರು ಏನಾದ್ರೂ ಬರ್ತಾ ಇದಾರೆ, ನಾವ್ ಹೇಳಿದ್ವಿ ಅಂಗನವಾಡಿ ಕಾರ್ಯಕರ್ತೆಯರು ಬರ್ತಾರೆ, ಇಲ್ಲ ಗ್ರಾಮ ಪಂಚಾಯಿತಿಯವರು ಬರ್ತಾರೆ ಅಂತ, ಅವ್ರೇನಾದ್ರೂ ಬಂದ್ರೆ ಕಡಾಖಂಡಿತವಾಗಿ ವಿತೌಟ್ ಐಡಿ ಕಾರ್ಡ್ ನ ತೋರಿಸಿಲ್ಲ ಅಂತ ಹೇಳಿದ್ರೆ ನೀವು ಯಾವ್ದೇ ಡಾಕ್ಯುಮೆಂಟ್ಸ್ ನ ಅವ್ರಿಗೆ ಕೈಗೆ ಕೊಡಕ್ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಐಡಿ ಕಾರ್ಡ್ ಅಂತ ಹೇಳಿದ್ರೆ ಸರ್ಕಾರದಿಂದ ಅವರಿಗೆ ಐಡಿ ಕಾರ್ಡ್ ನ ಕೊಟ್ಟಿರ್ತಾರೆ. ಅದನ್ನ ತೋರಿಸಿದಾಗ ಓಕೆ ಹೌದು ಇವು ಸರ್ಕಾರದವ್ರದ್ದು ಅಂತ ಹೇಳಿ. ಸೊ ಇವಾಗ ನೀವು ಕೇಳ್ಬೋದು, ಡೂಪ್ಲಿಕೇಟ್ ಐಡಿ ಕಾರ್ಡ್ಗಳು ಮಾಡಿಸ್ಕೊಂತಾರಲ್ಲ ಮೇಡಮ್ ಅಂತ. ಸರ್ಕಾರದ ಐಡಿ ಕಾರ್ಡ್ಗಳ ಮೇಲೆ ಅವರ ಫೋಟೋ, ಅಂದ್ರೆ ಭಾವಚಿತ್ರ ಫೋಟೋ ಅಲ್ಲಿ ಐಡಿ ಕಾರ್ಡ್ ಅಲ್ಲಿ ಅವ್ರದ್ದು ಫೋಟೋ ಇರುತ್ತಲ್ಲ, ಪಾಸ್ಪೋರ್ಟ್ ಸೈಜ್, ಅದ್ರ ಮೇಲೆ ಸ್ಟ್ಯಾಂಪ್ ಹೊಡೆದಿರ್ತಾರೆ, ಸರ್ಕಾರದ ಸ್ಟ್ಯಾಂಪ್ ಇರುತ್ತೆ. ಸೊ ಅದ್ರ ಮುಖಾಂತರ ಹಾಗೇನೆ ಸರ್ಕಾರದ ಚಿಹ್ನೆ ಕೂಡ ಇರುತ್ತೆ. ಅದರಿಂದ ನೀವು ಡಿಫ್ರೆನ್ಸಿಯೇಟ್ ನ ಮಾಡ್ಬೋದು ಈಸಿಯಾಗಿ. ಸೊ ನೀವು 10 ಸತಿ ಯೋಚನೆ ಮಾಡಿ, ಒಬ್ರಿಗೆ ನೀವು ಡಾಕ್ಯುಮೆಂಟ್ಸ್ ಏನಾದ್ರು ಕೊಡ್ತಾ ಇದ್ದೀರಾ, ಇಲ್ಲಾಂದ್ರೆ ನಿಮ್ ಮನೆಗೆ ಯಾರಾದ್ರೂ ಬಂದ್ಬಿಟ್ಟು ಈ ರೀತಿ ಮಾಡ್ಬೇಕು ಅಂತ ಕೇಳ್ತಾ ಇದಾರೆ ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಎಚ್ಚರಿಕೆ ಆಗಿರ್ಬೇಕು. ಯಾಕಂದ್ರೆ ಒಂದು ಸಣ್ಣ ಲಿಂಕ್ ನೀವೇನಾದ್ರೂ ಕೊಟ್ರೆ ಅದರಿಂದ ಎಲ್ಲಾನು ಹ್ಯಾಕ್ ಮಾಡ್ಬೋದು, ಎಲ್ಲಾದ್ರೂ ಸೂತ್ರ ಕಂಡುಹಿಡಿಬಹುದು. ಸೊ ಹಾಗಾಗಿ ಬಹಳ ಎಚ್ಚರದಿಂದ ಇರಿ. ಸರ್ಕಾರದಿಂದಾನೇ ಅಲರ್ಟ್ ನ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವಂತೂ ಸದ್ಯಕ್ಕೆ ಯಾರನ್ನೂ ಕಳಿಸ್ತಿಲ್ಲ, ಅದು ಶಿಬಿರ ನಡೀತು, ಶಿಬಿರ ಆದ್ಮೇಲೆ ನಾವ್ ಯಾರನ್ನೂ ಕಳಿಸಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅನ್ಯಾಯವಾಗಿ ನೀವು ಸಂಪಾದನೆ ಮಾಡಿರುವಂತ ಅಥವಾ ಕೂಡಿಟ್ಟಿರುವಂತ ಹಣಗಳನ್ನ ಸ್ಕ್ಯಾಮ್ ಮಾಡೋದಕ್ಕೆ ಅವಕಾಶನ ಕೊಡಬೇಡಿ. ಸ್ಪೆಷಲಿ ಇದು ಸಿಟಿಯಲ್ಲಿ ಜಾಸ್ತಿ ಆಗೋದಿಲ್ಲ. ಯಾಕಂದ್ರೆ ಸಿಟಿಯಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ. ಈ ಮುದ್ರೆ ಇರ್ತಾರೆ, ಹಳ್ಳಿಯಲ್ಲಿ ತುಂಬಾ ಮುದ್ರೆ ಇರ್ತಾರೆ, ಗೊತ್ತಾಗೋದಿಲ್ಲ ಅಂತವ್ರನ್ನ ಬಕ್ರಾ ಮಾಡ್ಬೇಕು ಅಂತ ಹೇಳಿ ಈ ರೀತಿಯ ವಿಚಾರಗಳು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಅವ್ರಿಗೆ ಪಾಪ ಟೆಕ್ನಾಲಜಿ ಗೊತ್ತಿರಲ್ಲ, ಫೋನ್ ಹೆಂಗ್ ಯೂಸ್ ಮಾಡ್ಬೇಕಂತ ಗೊತ್ತಿರಲ್ಲ, ಈ ರೀತಿಯೆಲ್ಲ ಆಗಿರುತ್ತೆ. ಸೊ ಅಂತವ್ರಿಗೆ ಮಿಸ್ಯೂಸ್ ಮಾಡ್ಕೊಂತಾ ಇದಾರೆ. ಸೊ ಹಳ್ಳಿಯಲ್ಲಿರೋರು ಯಾರಾದ್ರೂ, ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಮಾಡ್ಕೊಡ್ತೀವಿ ನಮ್ಗೆ ಗೊತ್ತು ಅಂತ ಹೇಳಿದ್ರೆ ಧಾರಾಳವಾಗಿ ಮಾಡಿಸಿ. ಯಾರೋ ಬೇರೆಯವ್ರು ಬಂದು ಮಾಡ್ತೀವಿ ಅಂತ ಹೇಳಿದ್ರೆ ದಯವಿಟ್ಟು ಅವಕಾಶನ ಕೊಡಕ್ ಹೋಗ್ಬೇಡಿ. ನಿಮ್ಗೇನೇ ಡೌಟ್ ಇದೆಯಾ, ನಿಮ್ಮ ಪಾಸ್ಬುಕ್ ಎತ್ಕೊಂಡು ಬ್ಯಾಂಕಿಗೆ ಹೋಗಿ ಬ್ಯಾಂಕಲ್ಲಿ ವಿಚಾರ ಮಾಡಿ, ಬ್ಯಾಂಕ್ ಅವರು ನಿಮ್ಗೆ ಕ್ಲಾರಿಫಿಕೇಶನ್ ಕೊಟ್ಬಿಡ್ತಾರೆ. ಅದನ್ನ ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ನ ಬೇರೆ ಯಾರಿಗೂ ಕೊಡಬೇಡಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳ ದೊಡ್ಡ ಸ್ಕ್ಯಾಮ್ ಕೂಡ ನಡೀತಾ ಇದೆ. ಹಾಗಾಗಿ ಎಚ್ಚರದಿಂದ ಇರಿ. ಎಲ್ಲಾ ಮಹಿಳೆಯರಿಗೂ ಈ ವಿಡಿಯೋನ ಶೇರ್ ಮಾಡಿ, ಈ ರೀತಿ ಸ್ಕ್ಯಾಮ್ ಆಗ್ತಾ ಇದೆ, ಹುಷಾರಾಗಿರಿ ಅಂತ ಹೇಳಿ ಅವ್ರಿಗೂ ಜಾಗೃತಿ ಮೂಡಿಸ್ತಾರ ಆಗುತ್ತೆ. ಸೊ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.